ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಪರಮ ಪುಣ್ಯಾತ್ಮರಾಗಿರತಕ್ಕಂಥ ಪಾಂಡವರು ದುರ್ಯೋಧನ ಮತ್ತು ಶಕುನಿ ಇವರ ಕುತಂತ್ರದಿಂದ ರಚನೆಯಾಗಿರ್ತಕ್ಕಂಥ ಲಾಕ್ಷಾಭವನ ಅಂದರೆ ಅರಗಿನ ಅರಮನೆಯ ಒಂದು ಭಯಂಕರವಾಗಿರತಕ್ಕಂಥ ಸಾವಿನ ಮನೆಯನ್ನು ದಾಟಿಬಿಟ್ಟು ಭೀಮ ವಿದುರ ನಿರ್ಮಾಣ ಮಾಡಿರ್ತಕ್ಕಂತಹ ಗುಹೆಯ ಮೂಲಕ 5 ಜನರನ್ನು ಹೊತ್ತು 4 ಜನ ತಮ್ಮಂದರು ಮತ್ತು ತಾಯಿ ಕುಂತಿಯನ್ನು ಹೊತ್ಕೊಂಡವನು ಗುಹೆಯೊಳಗೆ ನೇರವಾಗಿ ಬಂದು ಅವನು ಒಂದು ಭಯಂಕರ ಅಡವಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ಹಿಡಿಂಬ ಪಟ್ಟಣ. ಹಿಡಿಂಬ ಪಟ್ಟಣ ಈಗಿನ ಚಿತ್ರದುರ್ಗ ನಗರ, ಕೋಟೆ ನಾಡು ಚಿತ್ರದುರ್ಗ ನಗರ ಹಿಂದೆ ಹಿಡಿಂಬ ಪಟ್ಟಣವಾಗಿತ್ತು ಅಂತ ಹೇಳಿ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಬೆಟ್ಟದಲ್ಲಿ ಹಿಡಂಬೇಶ್ವರ ದೇವಸ್ಥಾನವೂ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವೆಲ್ಲ ಇತಿಹಾಸಕಾರರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಈ ಹಿಡಿಂಬ ಪಟ್ಟಣವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆ 5 ಜನಕ್ಕೊಬ್ಬರು ನಿದ್ರೆ ಆವರಿಸಿದೆ. ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಅವರಿಗೆ ಕಟ್ಟ ಕಾವಲಾಗಿ ಈ ಮಾರುತಿ ಕೂತಿದ್ದಾನೆ ಭೀಮಸೇನ. ಯಾವ ರೀತಿ ಅವರ ಕಾವಲನ್ನು ಕಾಯ್ತಿದ್ದಾನೆ ಅಂತಕ್ಕಂಥದ್ದನ್ನು ಕುಮಾರವ್ಯಾಸ ಹೇಳ್ತಾನೆ. ಔಕುವುದು ಬಲು ನಿದ್ರೆ, ನಿದ್ರೆಯ ನೂಕುವುದು ಕಣ್ಣೆವೆಗಳಲ್ಲಿ, ನಸುತೂ ಗಡಿಗೆ ತೋರಿದೊಡೆ ಮೈಗೆ ತರುವನು ಕೈಯೊಡನೆ. ಆಗಾಗ ನಿದ್ರೆ ಬರ್ತಾ ಇದೆ, ತೂಗಿಸ್ತಾ ಇದ್ದಾನೆ, ಮುಖಕ್ಕೆ ನೀರನ್ನು ಏರಿಸ್ಕೊಂತಿದ್ದಾನೆ, ಎಚ್ಚರ ತಂದ್ಕೊಂತಾ ಇದ್ದಾನೆ. ಯಾವುದಾದ್ರೂ ಪ್ರಾಣಿಗಳು ಅಥವಾ ರಾಕ್ಷಸರು ಬಂದು ಇವರನ್ನು ಹಿಡಿದಾರು ಅಂತ. ಸೋಕುವುದು ಮೈ ಮರವೇ, ಮರವೆಯನೋ ಹರಿಸುವುದು ಚಿತ್ತವೃತ್ತಿ. ಒಂದ್ಸಾರಿ ಮರವು ಬರುತ್ತೆ, ನಿದ್ರೆ ಬರುತ್ತೆ, ನಿಟ್ಟು ಬಿದ್ದಿದ್ದು ಹೇಳ್ತಾನೆ. ನಿರಾಕುಲಾಂತಃಕರಣನಾದನು ಬಳಿಕ ಕಲಿ ಭೀಮ. ಈ ರೀತಿ ಅವರನ್ನು ಕಾಯ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಹಿಡಂಬಾಸುರ ಇದ್ದ. ಆ ಹಿಡಿಂಬಾಸುರನ ತಂಗಿ ಹಿಡಂಬಿ ಈ ನರಮನುಷ್ಯರ ಒಂದು ವಾಸನೆ ಅವರಿಗೆ ಗೊತ್ತಾಯಿತು. ಒಳ್ಳೆ ಆಹಾರ ಸಿಕ್ತು ನಮಗೆ ಇವತ್ತು ಅಂತ ಹೇಳಿಬಿಟ್ಟು ಹಿಡಂಬಾಸುರ ಹಿಡಂಬಿಯನ್ನು ಕರೀತಾನೆ. ತಂಗಿ ಬಾರಮ್ಮ, ಯಾರೋ ಮನುಷ್ಯರ ವಾಸನೆ ಬರ್ತಾ ಇದೆ, ನೀನು ಹೋಗಿಬಿಟ್ಟು ಸ್ವಲ್ಪ ನೋಡಿ ಬಾ ಅಂತ. ಆಗ ಒಂದು ನೋಡ್ತಾಳೆ, ಅಲ್ಲಿ ಭಯಂಕರವಾದ ರೂಪವನ್ನು ಬಿಟ್ಟು ಸೌಂದರ್ಯವತಿಯಾಗಿ ಬಂದು ಭೀಮನ ಮುಂದೆ ನಿಂತಾಗ ಭೀಮ ಕೇಳ್ತಾನೆ, ಯಾರು ನೀನು? ಆವಾಗ ಆಯಮ್ಮ ಹೇಳ್ತಾಳೆ, ನಾನು ಈ ಒಂದು ರಾಜ್ಯಕ್ಕೆ ಹಿಡಿಂಬಾಸುರ ಅಂತ ರಾಜ ಇದ್ದಾನೆ, ಅವನ ತಂಗಿ. ಯಾಕೆ ಬಂದಿ? ನೋಡ್ಕೊಂಡು ಬರ್ರಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಆದರೆ ನಿನ್ನನ್ನು ನೋಡಿ ನನಗೆ ನಿನ್ನ ಮೇಲೆ ಮೋಹ ಉಂಟಾಗಿದೆ, ಅದಕ್ಕೋಸ್ಕರ ನಿನ್ನನ್ನು ಮದುವೆ ಆಗಬೇಕು ಅಂತ. ಅವೆಲ್ಲ ಇಲ್ಲಿ ನಡೆಯಲ್ಲ ಅಂತ ಹೇಳಿ ಕಳಿಸ್ತಾನೆ ಭೀಮ. ನೇರವಾಗಿ ಆ ಅಮ್ಮ ಅಲ್ಲಿಗೆ ಬಂದು, ರಾಕ್ಷಸಿಯಾಗಿರ್ತಕ್ಕಂಥ ಹಿಡಂಬಿ ಅಲ್ಲಿಗೆ ಬಂದು ಅಣ್ಣನಿಗೆ ಎಲ್ಲ ವಿಚಾರವನ್ನು ಹೇಳಿದಾಗ ತನ್ನ ಮನದಾಸೆಯನ್ನು ಕೂಡ ಅವಳು ತಿಳಿಸ್ತಾಳೆ. ಆದರೆ ಅವನು ಅದಕ್ಕೆ ಒಪ್ಪಲ್ಲ. ಭೀಮನ ಮೇಲೆ ಯುದ್ಧವನ್ನು ಸಾರ್ತಾನೆ. ಅವಾಗ ಭೀಮನಿಗೂ ಮತ್ತು ಹಿಡಿಂಬಾಸುರನಿಗೂ ಭಯಂಕರವಾಗಿರ್ತಕ್ಕಂಥ ಯುದ್ಧ ನಡೆಯುತ್ತೆ. ಯುದ್ಧ ನಡೆದು ಒಬ್ರಿಗೊಬ್ರು ಯಾವ ರೀತಿ ಯುದ್ಧವನ್ನು ಮಾಡ್ತಿದ್ದಾರೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಎದ್ದು ತಿವಿದನು ಖಳನ ಬದಿಯೊಳಗತ್ತುದೀತನ ಮುಷ್ಟಿ, ಮುರಿದೊಡನೆದ್ದು ನಿಮಿಷಕ್ಕೆ ಸಂತವಿಸಿ ಹೆಮ್ಮರನ ಕೊಂಬಿನಲಿ. ಗೆದ್ದೆ
ಎತ್ತಿದ ಕೊಳ್ಳೆನು ತಖಳನು ಬೆದ್ದು ಹೈದರೆ ಮರ ಸಹಿತ ಹಿಡಿದುದ್ದಿ ನೆಲದೊಳಗೊರಸಿ ಕೊಂದನು ಕಲಿಹಿಡಂಬಕನ. ಈ ರೀತಿ ಯುದ್ಧ ಮಾಡ್ತಾ 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 ಕಲ್ಲುಗಳಿಂದ, ಗುಂಡುಗಳಿಂದ, ಮರಗಳಿಂದ, ಮುಷ್ಟಿಯಿಂದ, ಕೊನೆಗೆ ಭೀಮಸೇನ ಮುಷ್ಟಿಯನ್ನು ಎತ್ತಿ ನಿನಗೆ ಮುಷ್ಟಿಯಿಂದ ಹೊಡಿತೀನಿ, ನಿನಗೆ ಶಕ್ತಿ ಇದ್ರೆ ತಾಳು ಅಂತ ಹೊಡೆದ ತಕ್ಷಣ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಯಾರು? ಹಿಡಿಂಬಕ. ಆಗ ಹಿಡಂಬಿಯನ್ನು ಕರೆತಂದು ತನ್ನ ತಾಯಿಗೆ ಪರಿಚಯಿಸಿ ಕೊನೆಗೆ ಕುಂತಿದೇವಿಯ ಒಂದು ಒಪ್ಪಿಗೆಯ ಮೇರೆಗೆ ಅವರು ಗಾಂಧರ್ವ ವಿವಾಹವನ್ನು ಆಗ್ತಾರೆ. ಮುಂದೆ ಎಷ್ಟೋ ದಿನಕ್ಕೆ ಅವರಿಗೆ ಘಟೋತ್ಕಚ ಅಂತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ದೊಡ್ಡವನಾದ ಮೇಲೆ ಹಿಡಿಂಬ ಪಟ್ಟಣಕ್ಕೆ ಭೀಮ ಘಟೋತ್ಕಚನನ್ನು ಮಹಾರಾಜನನ್ನಾಗಿ ಮಾಡ್ತಾನೆ. ಅವನು ಮಾಯಾಯುದ್ಧದಲ್ಲಿ ಮಹಾಪ್ರವೀಣನಾಗಿರ್ತಾನೆ ಅಂತಕ್ಕಂಥದ್ದು ಈ ಒಂದು ಪದ್ಯದ ಸಾರಾಂಶ. ಈ ರೀತಿ ಇದೆ 9ನೇ ಸಂಧಿಯ ಸೂಚನೆ. ಬೆಂಬಿಡದೆ ಕಲಿ ಭೀಮ ಹಿಡಿದು ಹಿಡಿಂಬಕನ ಮುರಿದು ಅವನ ತಂಗಿ ಹಿಡಂಬಿಯನು ಕೂಡಿದನು ಪಡೆದನು ಕಲಿಘಟೋದ್ಗಜನ. ಹಿಡಿಂಬಕನನ್ನು ಮುರಿದು ತಂಗಿ ಈ ಹಿಡಂಬಿಯನ್ನು ಮದುವೆ ಆಗ್ತಾನೆ ಈ ಸಂಧಿಯಲ್ಲಿ ಅಂತಕ್ಕಂಥ ಸೂಚನೆಯನ್ನು ನಾವು ಈವರೆಗೂ ನೋಡಿದ್ದೀವಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.